ನಮಸ್ಕಾರ. ಬಹಳ ದಿನ ಆಯ್ತು ಮಾತಾಡಿದೆ. CTET ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟು 2026 ಏನು ಎಕ್ಸಾಮ್ ನಡೀತಲ್ಲ, ನಾನು ಕೂಡ ಬರೆದಿದ್ದೆ. ಅದರದ್ದು ಫಲಿತಾಂಶ ಯಾವಾಗ ಬರ್ಬೋದು, ರಿಸಲ್ಟ್ ಯಾವಾಗ ಬರ್ಬೋದು CTET ಅಂತ ಕೇಳ್ತಾ ಇದ್ರಿ. ನಾನು ಕೂಡ ಪರೀಕ್ಷೆ ಬರೆದಿದ್ದೀನಿ. ಇದೊಂದು ನಂದು 4ನೇ ಪರೀಕ್ಷೆ. ಇದು 4 ಬಾರಿ ಬರೆದೆ ನಾನು. ಈ ಸಲ ನಂದು ಕೂಡ 105 ಅಂಕಗಳು ಅಷ್ಟು ಬರುವಷ್ಟು ನನ್ನ ಕಡೆ ಏನು ನಂಬಿಕೆ ಬಂದಿದೆ. ನಾನು ಕೂಡ ಮೊನ್ನೆ ನಂದು ಏನು ಕೀ ಆನ್ಸರ್ ಬಿಟ್ರಲ್ಲ, ಅದನ್ನು ನಾನು ಮತ್ತೊಂದು ಸಲ ನೋಡಿದಾಗ ನನಗೆ ಖುಷಿ ಆಯಿತು. ಈ ರಿಸಲ್ಟ್ ಅಂತ ಬಂದಾಗ ಈ ಏನು ನಾವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಅಲ್ಲಿ ದ್ವಂದ್ವ ಇರೋದ್ರಿಂದ ಅದಕ್ಕೆ ಅವರು ತಮ್ಮದೇ ಆದಂತಹ ವಾದವನ್ನು ಪ್ರತಿಮಂಡಿಸಿ ಅದನ್ನು ಮಾರ್ಪಾಡು ಮಾಡ್ತಾರೆ. ಅದಕ್ಕೊಂದು 10 ದಿನ ಬೇಕಾಗ್ತದೆ. ಮತ್ತು ಈ ರಿಸಲ್ಟನ್ನು ಟೋಟಲಿ ಆಗಿ ಅವರು ಬಿಡಲಿಕ್ಕೆ ಇವತ್ತು ಅಂದರೆ ಈ ಒಂದು ತಿಂಗಳದ ಕೊನೆಯ ವಾರ ಅಥವಾ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ನ ಮೊದಲ ವಾರದೊಳಗಡೆ ನಮಗೆ CTET ರಿಸಲ್ಟ್ ಬರ್ತದೆ. ಅಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ತಾಳ್ಮೆಯಿಂದ ಓದಬೇಕು. ಕೆಲವೊಂದು ಸಲ ನಾವು ಅನ್ಕೊಂಡಂಗೆ ರಿಸಲ್ಟ್ ಬರೋದಿಲ್ಲ, ಅದನ್ನು ನಾನು ಒಪ್ಕೋತೀನಿ. ಯಾಕಂದರೆ ಅದು ನಮಗೂ ಕೂಡ ಆಗೈತಿ. ಅದು ಎಲ್ರಿಗೂ ಕೂಡ ಹಿಂಗೆ ಆಗ್ತದೆ ಅಂತ ನಾನು ಹೇಳಂಗಿಲ್ಲ. ಬಟ್ ಯಾರು ಪ್ರಯತ್ನ ಪಟ್ಟಿರಿ, ಸಮೀಪದೊಳಗೆ ಬಂದಿರಿ, ಅವರು ಈ CTET ಪರೀಕ್ಷೆಯನ್ನು ಬಿಡಾಕೆ ಹೋಗ್ಬೇಡ್ರಿ. ಅದೊಂದು ಸಲ ಬರೀರಿ, ಅದಕ್ಕೂ ಕೂಡ ಪ್ರಯತ್ನ ಪಡ್ರಿ. ಮತ್ತು ಮುಂದಿನ ಸಲ ಮತ್ತೊಂದು ಸಲ ಕರೀತಾರೆ, ಅದನ್ನು ಕೂಡ ಪ್ರಯತ್ನ ಪಡಿ. ಅವಾಗ ನಿಮ್ಗೆ ಏಕಲವ್ಯ ಶಾಲೆಯಾಗ ಮತ್ತು EMRS ಆಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಶಾಲೆಯಾಗ, ನವೋದಯ ಶಾಲೆಯಾಗ, ಸೈನಿಕ್ ಸ್ಕೂಲ್ನಾಗೆಲ್ಲ ನಿಮ್ಗೆ ಒಳ್ಳೆ ಅವಕಾಶಗಳದಾವ. ಈ ಅವಕಾಶಗಳನ್ನು ನೀವು ಕೈ ಚೆಲ್ಲಿ ಕೂತ್ಕೊಳ್ಳೋಕ್ಕಿಂತ ಬದಲು ಇರೋ ಅವಕಾಶಗಳನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ರಿ. ಶಿಕ್ಷಕರ ನೇಮಕಾತಿ ಅವಾಗತ್ತೆ ಇವಾಗತ್ತೆ ಅನ್ನೋದು ಕೂಡ ಎಷ್ಟು ಏನು ದ್ವಂದ್ವ ಇದೇನೋ, ಅದೇ ರೀತಿಯಾಗಿ ಇನ್ನೊಂದು ಸತ್ಯ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದೊಳಗೆ ಕೆಲವೊಂದಿಷ್ಟು ವಿಷಯದ ಕನ್ನಡ ವಿಷಯ ಆಗಿರ್ಬೋದು, ಈ ಅರ್ಥಶಾಸ್ತ್ರ ಆಗಿರ್ಬೋದು, ಬೇರೆ ಬೇರೆ ವಿಷಯಕ್ಕೆ ಅಂತ್ಯಂತ ಕಡಿಮೆ ಅಂಕಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಟೈರ್ 1 ಟೈರ್ 2ದಲ್ಲಿ ನಿಲ್ತಾ ಇದ್ದಾವೆ. ನಮ್ಮ ಸ್ನೇಹಿತರು ಅವನ್ನೆಲ್ಲ ಬರಿತಾ ಇದ್ದಾರೆ. ಅರ್ಥಶಾಸ್ತ್ರ, ಕನ್ನಡ ಅಂತಷ್ಟೇ ಎಲ್ಲ ಬೇರೆ ಬೇರೆ ವಿಷಯ ಕೂಡ ಅದಾವೆ. ಸಾಧ್ಯವಾದಷ್ಟು ನೀವು ಕೂಡ ಪ್ರಯತ್ನ ಪಡಿ, ಆಗುತ್ತೆ ನಿಮ್ಮ ಕಡೆಯಿಂದ. ಎಲ್ಲವನ್ನು ಕೂಡ ನಾವು ಒಂದೇ ಸಮಯಕ್ಕೆ ಸಿಗೋದಕ್ಕೆ ಆಗೋದಿಲ್ಲ, ಬಟ್ ಹಂತವಾಗಿ ಸಿಗ್ತದೆ. ನಾನು CTET ರಿಸಲ್ಟ್ ಹೇಳಕ್ಕೆ ಹೋಗಿ ಇವನ್ನೆಲ್ಲ ಹೇಳೀನಿ, ಬಟ್ ಆದರೂ ಕೂಡ ನನಗೆ ಹೇಳ್ಬೇಕಂತ ಅನಿಸ್ತು. ಓದ್ಕೋರಿ ಸರಿಯಾಗಿ. ನಿಮಗೆ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ಈ ಹೈಸ್ಕೂಲ್ ಶಾಲೆಯ ಪ್ರಶ್ನೆ ಪತ್ರಿಕೆ, ಮತ್ತು ಈ GPS ಶಾಲೆಯ ಪ್ರಶ್ನೆ ಪತ್ರಿಕೆ, ಮತ್ತು ನಿಮಗೆ ಈ ಕ್ರೈಸ್ ಶಾಲೆಯ ಪ್ರಶ್ನೆ ಪತ್ರಿಕೆ, CTET ಮತ್ತು TET ಬೇಕಪ್ಪ ಅಂದ್ರೆ ಈ ಕೆಳಗೆ ನಾನು ಸಂಪರ್ಕಿಸುವ ಸಂಖ್ಯೆ ಕೊಟ್ಟಿರ್ತೇನೆ, ಅದಕ್ಕೆ ನೀವು ಸಂಪರ್ಕಿಸ್ಬೋದು. ಅದ್ರ ಮುಖಾಂತರ ನಿಮಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ. ಸಾಧ್ಯವಾದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಕೆಳಗೆ ಲಿಂಕ್ ಒಳಗೆ ಹಾಕಿರ್ತೀನಿ. ಸೊ ಅದ್ರ ಮುಖಾಂತರ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿಗೆ, ಅಲ್ಲಿ ನಿಮಗೆ ನಾನು ಇನ್ನಷ್ಟು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.